ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಎಂಡಿ ಕುಮಾರ್ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷ ಎಸ್.ಎನ್. ಕೆಂಪೇಗೌಡ ಮಾತನಾಡಿ, ಶಿಕ್ಷಕರು ಶಾಲೆಗೆ ಸರಿಯಾದ ವೇಳೆಗೆ ತಲುಪಲು ಮಂಡ್ಯದಿಂದ ದುದ್ದ ಮಾರ್ಗವಾಗಿ ಜಕ್ಕನಹಳ್ಳಿ ಮೇಲುಕೋಟೆವರೆಗೆ ಬಸ್ ವ್ಯವಸ್ಥೆ ಮಾಡಿಕೊಡುವ ಜೊತೆಗೆ ಸರ್ಕಾರಿ ನೌಕರರ ಸಮಸ್ಯೆಗೆ ಶಾಸಕರು ಸ್ಪಂದಿಸಬೇಕು ಎಂದರು. ಅಭಿನಂದನೆ ಸ್ವೀಕರಿಸಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ದಾಖಲಾತಿ ಕೊರತೆಯಿಂದಾಗಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ಸರಿಪಡಿಸಲು ತಾಲೂಕಿನ ಶಿಕ್ಷಕರು ಗಂಭೀರ ಚಿಂತನೆ ನಡೆಸಬೇಕಾಗಿದೆ ಎಂದು ಸಲಹೆ ನೀಡಿದರು. ಸರ್ಕಾರ ಉಚಿತ ಶಿಕ್ಷಣ ನೀಡುವ ಜೊತೆಗೆ ರಾಜ್ಯದ ವಿವಿಧೆಡೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯುತ್ತಿದೆ. ಶಿಕ್ಷಕರು ಇದನ್ನರಿತು ಸರ್ಕಾರಿ ಶಾಲೆಗಳ ಉಳಿವಿಗೆ ಶ್ರಮಿಸಬೇಕು ಎಂದರು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎಂಡಿ ಕುಮಾರ್ ಅವರು ಆಯ್ಕೆಯಾಗಿರುವುದು ಅಭಿನಂದನೀಯ ಎಂದು ತಿಳಿಸಿದರು. ಈ ವೇಳೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಸಿಎ ಅರವಿಂದ್, ಜಿಲ್ಲಾ ಉಪಾಧ್ಯಕ್ಷ ಎಂಡಿ ಕುಮಾರ್, ತಾಲೂಕು ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಆರ್.ಸಿ. ನಾಗೇಗೌಡ ಸೇರಿದಂತೆ ಇತರರಿದ್ದರು. ನಮ್ಮ ಪಾಂಡವಪುರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಳೆದ 2 ತಿಂಗಳ ಹಿಂದೆ ಚುನಾವಣೆ ನಡೆಯಿತು. ನಮ್ಮ ಶಿಕ್ಷಕರ ಪ್ರತಿನಿಧಿಯಾದಂಥ ಶಿವಕುಮಾರ್ ಅವರಿಗೆ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ಸಂಘದಿಂದ ನೀಡಲಾಗಿತ್ತು. ಆ ವಿಚಾರವಾಗಿ ಕುರಿತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ದರ್ಶನ್ ಪುಟ್ಟಣ್ಣಯ್ಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅವರು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು. ಮತ್ತು ಅದ್ರ ಜೊತೆಗೆ ಕೆಲವು ಶಿಕ್ಷಕರ ಸಣ್ಣ ಪುಟ್ಟ ಬೇಡಿಕೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನ ಹೇಳೋದಿತ್ತು. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಈಗ ದರ್ಶನ್ ಪುಟ್ಟಣ್ಣಯ್ಯವ್ರನ್ನ ಆತ್ಮೀಯವಾಗಿ ಆಹ್ವಾನಿಸಿದ್ದೀವಿ. ಕಾರ್ಯಕ್ರಮದ ಮೊದಲಿಗೆ ಒಂದೆರಡು ಸಣ್ಣ ಪ್ರಾರ್ಥನೆಯನ್ನ ನಮ್ಮ ಪ್ರೇಮ್ ಕುಮಾರಿ ಮೇಡಮ್ ಅವರು ನಮ್ಮ ಕುಮಾರ್ ಅವ್ರ ಆಯ್ಕೆ ಆಗ್ತದಿಂದ ನಾವು ಅಣ್ಣವ್ರಿಗೆ ಭೇಟಿ ಮಾಡೋಕ್ಕಾಗಲಿಲ್ಲ. ಅವ್ರು ಒಂದ್ಸರಿ ನಾನು ಕರಿತೀನಿ ಇದ್ರು. ತಿರ್ಗಾ ಆಮೇಲೆ ನಾನು ಬಿಡುವ ಮಾಡ್ಕೊಳ್ಳಿ, ನೀವು ಸ್ವಲ್ಪ ಒತ್ತಡದಲ್ಲಿ ಇದ್ದೀನಿ ಹೇಳಿದ್ರು. ಆದರೂ ಭೇಟಿ ಮಾಡೋಕ್ಕಾಗಲಿಲ್ಲ. ನಾವು ನಿನ್ನೆ ತಾನೇ ಒಂದು ಮನೆಗೆ ಹೋಗೋಣ ಸಿಗ್ತಾರೆ ಅಂತ ವಿಚಾರ ಗೊತ್ತಾದಾಗ ಫೋನ್ ಆಗ್ತಾಗ ಬೇಡ ಅಲ್ಲೇ ಬರ್ತೀನಿ, ಹಾಗೆ ನಾನು ಬೇರೆ ಕಡೆ ಹೋಗ್ಬೇಕು, ಅಲ್ಲೇ ಸಿಗ್ತೀನಿ ಇದ್ರು. ಏನ ಅಂದ್ರು. ಹಂಗೆ ನಾವು 5-6 ಜನ ಇರ್ತೀವಿ ಮಾಡಿಸ್ಬಿಟ್ಟು ಅಂತ ಬಂದಿದ್ರೆ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಜೊತೆ ಅವರು ನಿರಂತರ ಸಂಪರ್ಕದಲ್ಲಿ ನಮ್ದು ಯಾವುದೇ ಕೆಲಸ ಕಾರ್ಯಗಳಿದ್ರು ಅವರು ನಮ್ಮ ಜೊತೆ ಮಾಡ್ತಾ ಬಂದಿದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಜೊತೆ. ಯಾಕೆಂದ್ರೆ ಒಬ್ಬ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕಿನ ಹಲವು ಗ್ರಾಮಗಳ ಅಭಿವೃದ್ಧಿ ಕೈಗೊಳ್ಳೋದ್ರಲ್ಲಿ ಮುಂಚೂಣಿಲಿರುವ ಶಾಸಕರು. ಅದು ನಿರಂತರ ಒಂದ್ ರೀತಿ ಯಾವುದೇ ಸ್ಟ್ರೈನ್ ಮಾಡ್ಕೊಳ್ತೇನೆ ಸುತ್ತುವಂತ ಮತ್ತೆ ಯಾವುದು ಸಮಸ್ಯೆ ಇದೆ ಏನು ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಒಂದು ಪರಿಹಾರ ಕೊಡುವಂತ ನಿಜವಾಗ್ಲೂ ಶಾಸಕರನ್ನು ನಾವು ಹೊಂದಿರುವುದಂಥದ್ದು ನಮ್ಮಂತೂ ಖುಷಿ ಆಗ್ತದೆ. ಯಾಕೆಂದ್ರೆ ಅಷ್ಟು ಅವರು ಎಫರ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಆಮೇಲೆ ಒಂದೇನು ಅಂದ್ರೆ ಯಾವುದು ಕೂಡ ನಮ್ಗೆ ಅದಾಗಲ್ಲ ಇದಾಗಲ್ಲ ಮಾಡ್ತೀನಿ ಬನ್ನಿ ಅಂತ ತಿಳಿದಾಗುವಂತ ಕೆಲಸಗಳನ್ನ ಯಾವುದು ಕೂಡ ಅವ್ರು ಮಾಡಲ್ಲ. ಹಾಗಾದ್ರೆ ನೇರವಾಗಿ ಹೇಳ್ಬಿಟ್ಟು ಮಾಡಿಸ್ತೀನಿ ಇಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ನಮ್ಗೆ ಖುಷಿ ಆಗ್ತದೆ. ನಾವು ಇವತ್ತು ಕರೆದ ಉದ್ದೇಶ ಏನಂದ್ರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಕುಮಾರ್ ಅವರು ಸುಮಾರು ಒಂದು 1.5 ತಿಂಗಳಾಯ್ತು ಅಧಿಕಾರ ಸ್ವೀಕರಿಸಿ. ನಾವು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು, ಭೇಟಿ ಮಾಡಬೇಕು ಅಂತ ನಮ್ಮ ಕುಮಾರ್ ಅವರು ನನಗೆ ಬೇಡಿಕೆ ಇಡ್ತಿದ್ರು. ಸುಮ್ಮನೆ ಒಂದು ದಿವಸ ಡೇಟ್ ಫಿಕ್ಸ್ ಮಾಡೋಣ ಅಂತ ಅವ್ರು ಹೇಳ್ಕೊಂಡು ಬಂದು ಅದಕ್ಕೆ ಇವತ್ತು ಒಂದು ಸುದಿನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ನಾನು ದಯಮಾಡಿ ಸ್ವೀಕರಿಸಬೇಕು. ಜೊತೆಗೆ ನಮ್ಮ ಒಂದು ಸಣ್ಣ ಪುಟ್ಟ ಬೇಡಿಕೆಗಳಿದೆ, ನಿಮಗೂ ಕೂಡ ನಾನು ಆನ್ಲೈನ್ಗೆ ಕೊಟ್ಟಿದ್ದೀನಿ. ಒಂದು ಮಂಡ್ಯದಿಂದ ಹಿಡಿದು ಮೇಲ್ಕೋಟೆಗೆ ಹೋಗೋ ಬಸ್ಸು ಒಂದು ಸ್ವಲ್ಪ ನಿಮಗೆ ಅರ್ಜಿ ಕೊಟ್ಟಿದ್ದೀನಿ ಅಣ್ಣ. ಅಲ್ಲಿ ಈಗ ಕಾಮ್ಸ್ ಮತ್ತೆ ನಾವು ಈ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿ ಹಾಕ್ಬೇಕಾಗಿರೋದ್ರಿಂದ 5 ನಿಮಿಷ 10 ನಿಮಿಷ ಲೇಟ್ ಆದ್ರೆ ಹಿಂದೆ ಹೇಗೋ ಅಡ್ಜಸ್ಟ್ ಆಗ್ತಿತ್ತು, ಈಗ ಆಗಲ್ಲ. ಅದು ಆ್ಯಪೇ ವರ್ಕ್ ಆಗಲ್ಲ. 5 ನಿಮಿಷ 9:45 ಹೋದಾಗ 9:15 ಒಳಗೆ ಹೋಗಿ ನಾವು ಕೊಡಲಿಲ್ಲ ಅಂದ್ರೆ ಆಗದೇ ಇಲ್ಲ, ತಗೊಳ್ಳೋದಿಲ್ಲ, ಅದೇ ಬಿಸಿ ಬಂದ್ಬಿಡುತ್ತೆ. ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇರುತ್ತೆ. ನಾವು ಸ್ವಲ್ಪ ಬಸ್ ವ್ಯವಸ್ಥೆ ನಿಮ್ಗೆ ಹೇಳಿದ್ವಿ, ಚೂರು ಅದು ನಿಮ್ ಗಮನಕ್ಕೆ ತಂದಿದ್ರಿ. ನೀವು ಒಂಚೂರು ನಮ್ಮ ನೌಕರರು ಸುಮಾರು ಜನ ಆ ಭಾಗದಲ್ಲಿ ಓಡಾಡುವಂತ ದುದ್ದಾದಿಂದ ಹಿಡಿದು ಎಲ್ಲ ನಿಮ್ಮ ಕ್ಷೇತ್ರನೇ ಪೂರ್ತಿ ಮೇಲ್ಕೋಟೆ ಗಂಟನು ಎಲ್ಲ ನಿಮ್ಮ ಕ್ಷೇತ್ರನೇ ಎಲ್ಲ ನೌಕರರ ಒಂದು ಶಿಕ್ಷಕರ ಬೇಡಿಕೆ ಆಗಿದೆ. ಅದೊಂದು ದಯಮಾಡಿ ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಮತ್ತೆ ಹಾಗೆ ನಮ್ಮ ಒಂದು ಬೇಡಿಕೆಗಳೇನು ಅಗಾಧವಾದ ದೊಡ್ಡದಿಲ್ಲದಿದ್ರು
ನಮ್ದು ನೌಕರ ಭವನ ಇದೆ, ಇದೊಂದು ಅಭಿವೃದ್ಧಿಗೆ ನೀವು ಕೈ ಜೋಡಿಸ್ಬೇಕು, ನಿಮ್ಗೆ ಅದನ್ನ ಮನವಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ಶಿಕ್ಷಕರ ಭವನ ಇದೆ, ಅದರ ಅಭಿವೃದ್ಧಿಗೆ ನೀವು ಕೈ ಜೋಡಿಸ್ಬೇಕು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ಶಾಲೆಗಳಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಿರುವ ಸರ್ಕಾರಿ ಶಾಲೆಗಳು ಇದೆ, ಅನೇಕ ಶಾಲೆಗಳಿದೆ. ದಯಮಾಡಿ ಅದಕ್ಕೆ ನಾವು ಕೆಲವೊಂದು ಮಾಹಿತಿನ ನಿಮ್ಗೆ ಕೊಡ್ತೀವಿ. ಈಗ ಉದಾಹರಣೆಗೆ ಛತ್ರ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಈಗ ನಮ್ಮ ನಂದೀಶ್ ಅವರು ಇಲ್ಲೇ ಇದ್ದಾರೆ, ಯಾಕೆಂದ್ರೆ ಅವರ ಇಬ್ರು ಗಂಡು ಮಗು ಒಂದು ಹೆಣ್ಣು ಮಗು, ಎರಡು ಮಕ್ಕಳನ್ನು 1ನೇ ಕ್ಲಾಸಿಂದ ಹಿಡಿದು ಅವರು ಅಪ್ ಟು 7ನೇ ತರಗತಿ ಗಂಟ ಅಲ್ಲೇ ಓದಿಸ್ತಾ ಇದ್ದಾರೆ, ಓದಿಸಿದ್ರು. ಈಗ ಮಗಳನ್ನ 7ನೇ ಕ್ಲಾಸ್ ಪಾಸ್ ಆದ್ಮೇಲೆ ಬೇರೆ ಕಡೆಗೆ ಆಗಿದ್ದಾರೆ, ಅಲ್ಲೇ ಸರ್ಕಾರಿ ಪ್ರೌಢಶಾಲೆಗೆ ಹಾಕಿದ್ದಾರೆ. ಆದ್ರೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಆಮೇಲೆ ಜೊತೆಗೆ ಇನ್ನೊಂದು ಅದೇ ಅವ್ರ ಮಗನ ತಿರ್ಗಿ ಸರ್ಕಾರಿ ಶಾಲೆಗೆ ಅಲ್ಲಿಗೆ ಸೇರ್ಸಕ್ಕೂ ಅವ್ರು ಹೋಗಿ, ಜೊತೆಗೆ ಇಲ್ಲ ನಾನು ಪ್ರೈವೇಟ್ ಹೋಗಲ್ಲ ಅಂತ ಪುನಃ ಸರ್ಕಾರಿ ಶಾಲೆ ಹಿರಿಮಣಿ ಶಾಲೆಗೆ ಸೇರಿಸಿದ್ದಾರೆ ತಗೊಂಡೋಗಿ. ಆ ಮಗು ಅಲ್ಲಿಂದ ಸೈಕಲಲ್ಲಿ ಮನೆಗೆ ಬರ್ತಾ ಇದ್ದಾರೆ. ಈಗ ಅವನು ಲಾಂಗ್ ಟೆನಿಸ್ ಅಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾನೆ, ಸ್ಪೋರ್ಟ್ಸ್ ಅಲ್ಲೂ ಕೂಡ ಬಹಳ ಮುಂಚೂಣಿಲಿದ್ದಾರೆ. ಈಗಿರುವಾಗ ಅವರು ಅಂತ ಮೂಲಭೂತ ಸೌಕರ್ಯ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗೋ ಅವಕಾಶಗಳಿದೆ. ಈ ತರ ನಮ್ಮ ಶಾಲೆಗಳಲ್ಲಿ ಕೆಲವು ಉಳ್ಳಲಾಗ್ತಾ ಇದೆ. ಅದನ್ನ ದಯಮಾಡಿ ನಮ್ಮ ಬಿಒ ಮುಖಾಂತರ ನಾವು ಹೇಳಿದ್ವಿ, ಅವ್ರಿಗೆ ಒಂದು ಪಟ್ಟಿ ಕೊಡ್ತಾರಣ, ಅಂತವಕ್ಕೆ ದಯಮಾಡಿ ಮೂಲ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ತಮ್ಮಲ್ಲಿ ಅಂತ ಕೇಳ್ಕೊಳ್ತಾ, ನಮ್ಮ ಹಣ ನಾನಂತೂ ವೇದಿಕೆ ಮೇಲೆ ಹೇಳ್ತೀನಿ, ನಮ್ಮ ವೈಯಕ್ತಿಕ ಸಮಸ್ಯೆಗಳು ಸಾವಿರಾರು ಇದ್ರು ನಾವು ಅವನ್ನ ನಿಮ್ಮ ಹತ್ರ ಬೇಡಿಕೆ ಇಡಲ್ಲ. ನಾವು ಸಾರ್ವತ್ರಿಕವಾಗಿ ಶಿಕ್ಷಕರಿಗೆ, ನಮ್ಮ ನೌಕರ ಸಂಘಟನೆಗೆ ಮತ್ತೆ ನಮ್ಮ ಶಿಕ್ಷಕ ಸಂಘಟನೆಗೆ ಸಂಬಂಧಪಟ್ಟಂತ ಬೇಡಿಕೆಗಳು ನಿಮ್ಗೆ ಹೇಳ್ತಾ ಇದ್ದೀವಿ. ಮತ್ತೆ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅವುಗಳನ್ನ ಜೊತೆ ಚರ್ಚೆ ಮಾಡ್ತಾ ನಿಮ್ಗೆ ಮಾಹಿತಿ ಕೊಡ್ತೀವಿ. ದಯಮಾಡಿ ನಮಗೆ ನೀವು ಮಾಡ್ಕೊಡ್ಬೇಕು. ನಾವು ನಿಮ್ಗೆ ಇವತ್ತು ಒಂದು ಸನ್ಮಾನಕ್ಕೆ ಕರೆಕೊಂಡು ನಮಗೆಲ್ಲ ಬೇಡಿಕೆ ಇಡಬಾರದು ಅಂತ ನಾನು ಒಂದು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ ಮನಸ್ಸಿಗೆ ಇರ್ಲಿ ಅಂತ ಹೇಳ್ತಾ ದಯಮಾಡಿ ಈ ಒಂದು ಸನ್ಮಾನ ಸ್ವೀಕರಿಸಬೇಕು. ಅದಕ್ಕೂ ಮುಂಚಿತವಾಗಿ ಕುಮಾರ್ ಅವರು ಮಾತಾಡಿ ನಮ್ಮೆಲ್ಲರೂ ಒದಗಿಸ್ಕೊಡ್ಬೇಕು ನಿಯಮ ಪ್ರಕಾರ. ಕಳೆದ ಬಾರಿ ಪರಿಷ್ಠ ಜಾತಿ ಗಣತಿ ಮಾಡಿದ್ವಿ, ಆಗ್ಲೂ ಕೂಡ ಅದೇ ಯಾವುದೇ ಎಲ್ಲ ನಮ್ಮ ಶಿಕ್ಷಕರಿಗೆ ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಗಣತಿ ಕಳೆದ ಬಾರಿ ಒಂದು ಮಾಡಿದ್ವಿ, ಅದೇ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಆ ಗಣತಿಗೂ ಕೂಡ ಯಾವುದೇ ಏನ್ ಕೊಟ್ಟಿಲ್ಲ. ಮತ್ತೆ ಈಗ ಏನು ನಾವು ಅದಾವಧಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ಏನು ನಮ್ಮ ಖಾತೆಗೆ ಕೊಡಬೇಕು, ಅದನ್ನು ನೆಕ್ಸ್ಟ್ ನಮ್ಮ ನಗರೀಕರಣ ಮಾಡಿದ್ರೆ ಹೊಂದಿರ್ತಕ್ಕಂಥವ್ರು ನಮಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಈ ಒಂದು ಸರಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಅರವಿಂದ್ ಸರ್ ಅವರೇ, ಕೆಂಪೇಗೌಡರು, ನಂಗೇಗೌಡ್ರೆ, ನಾವೆಲ್ಲ ಶಿಕ್ಷಕ ಬಂದಿದ್ದಾರೆ. ನಾನು ಒಂದು ವಿಚಾರ ಹೇಳುದು, ನಾವು ಕೂಡ ಶಿಕ್ಷಕರಾಗಿ ಪ್ರಾಮಾಣಿಕವಾಗಿ ದುಡಿಯುವಂತ ವರ್ಗ ಸರ್. ಸಂಘಟನೆ ಒಂದ್ ಕಡೆ ನಮ್ಮ ಹೊರಗಡೆ ಬೇಕು ಬೇಡಿಕೆಗಳಿಗೋಸ್ಕರ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ, ನಿಮ್ಗೆಲ್ಲ ಗೊತ್ತಿದೆ ಸರ್. ನಾವು ಸಂಘಟನೆ ಇದ್ರು ಕೂಡ ನಾವೆಲ್ಲ 3 ತಿಂಗಳಿಗೂ 6 ತಿಂಗಳು ಒಂದ್ ಬಾರಿ ಬಂದು ನಿಮ್ಗೆ ಭೇಟಿ ಮಾಡ್ತೀವಿ ಹೊರತು ನಾವು ಶಾಲೆಯನ್ನ ಬಿಟ್ಟು ಸಂಘಟನೆಗೋಸ್ಕರನೇ ದುಡಿದಾರ ಅಂತ ನಿಮ್ಗೆ ಗಮನ ತರಕ್ಕೆ ಇಷ್ಟಪಡ್ತೀವಿ ಸರ್. ನಿಮ್ಗೂ ಗೊತ್ತಿದೆ ಸರ್, ನಾವು ಅಪರೂಪಕ್ಕೊಮ್ಮೆ ನಿಮ್ಗೆ ಭೇಟಿ ಮಾಡ್ತೀವಿ, ಇಲ್ಲಾಂದ್ರೆ ಮೆಸೇಜ್ ಮಾಡ್ತೀವಿ. ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಸಂಬಂಧಪಟ್ಟ ಮಾತ್ರ ನಿಮ್ಮಲ್ಲಿ ನಾವು ಅಹವಾಲು ಮನವಿಯನ್ನ ಸಲ್ಲಿಸ್ತಾ ಇದೀವಿ ಸರ್, ಅದು ನಿಮ್ಗೂ ಗೊತ್ತಿದೆ. ಜೊತೆಗೆ ನಿಮ್ಮ ಸಹಕಾರ ನಮ್ಗೆ ಸಂಪೂರ್ಣವಾಗಿ ಇರೋದ್ರಿಂದ ನಾವು ಕೂಡ ಎಲ್ಲ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದೀವಿ ಸರ್. ಈ ಕೆಂಪೇಗೌಡರು ಹೇಳ್ದಂಗೆ ಕೆಲವು ಮೂಲಭೂತ ಸಮಸ್ಯೆಗಳು ಶಾಲೆಗಳಲ್ಲಿದೆ ಸರ್. ಅದರಲ್ಲೂ ಮುಖ್ಯವಾಗಿ ನಿಮ್ಗೂ ಮನವಿ ಸಲ್ಲಿಸ್ತಾ ಬಂದು ನಮ್ಮ ಶಾಲೆನೇ ಸೋರ್ತಾ ಇದೆ ಸರ್. ಅದನ್ನ 2-3 ಬಾರಿ ಕೊಟ್ಟು ಒಂದ್ ಸ್ವಲ್ಪ ರಿಪೇರಿ ಆಗಿತ್ತು, ಆಗಿಲ್ಲ. ಆ ತರದೆಲ್ಲ ಸ್ವಲ್ಪ ಪರಿಪೂರ್ಣವಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾ, ಈ ಸಂದರ್ಭದಲ್ಲಿ ನಾವು ಸಂಘದ ಜಿಲ್ಲಾಧ್ಯಕ್ಷರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ ಭೇಟಿ ಮಾಡಿ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನ ಈ ಮುಖಾಂತರ ಹೇಳ್ಕೋಬೇಕು ಅನ್ನೋ ಸದುದ್ದೇಶದಿಂದ ಕೆಂಪೇಗೌಡರು ಇದೊಂದು ಸರಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸರ್. ಹಾಗಾಗಿ ನಿಮ್ಮ ತುಡಿತ ನಮ್ಗೆಲ್ರಿಗೂ ಅರ್ಥ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಇದೇ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಸರ್. ಜೊತೆಗೆ ಮೂಲಭೂತ ಸೌಕರ್ಯಗಳು ಸರ್, ನಮ್ಮ ಶಾಲೆಗೂ ನಿಮ್ಮಲ್ಲಿ ಬರವಾರಿ ಸೋಮನಹಳ್ಳಿ ಶಾಲೆ ಮನವಿ ಮಾಡ್ಕೊಂಡಿದೆ ಸರ್. ಅದು ಸ್ವಲ್ಪ ರಿಪೇರಿಯಾಗಿ ಮತ್ತೆ ಆಗಲಿಲ್ಲ ಸರ್. ಮಳೆ ಬಂದ್ರೆ ಸಮಸ್ಯೆ ಮತ್ತೆ ಕ್ರಿಯೇಟ್ ಆಗುತ್ತೆ ಸರ್. ಹಾಗಾಗಿ ಆ ತರದ್ದು ನಮ್ಮ ಛತ್ರ ಶಾಲೆ ಆ ಥರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತೇವೆ ಸರ್. ಮತ್ತೆ ನಾವು ಎಲ್ಲಾ ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ ಸರ್. ಸಂಘಟನೆನ ಜಸ್ಟ್ ನಾವು ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೋಸ್ಕರ ಮಾತ್ರ ಮಾಡ್ತಾ ಇರೋದು ಸರ್, ಪ್ರಾಮಾಣಿಕ ಮಾಡ್ತಾ ಇದೀವಿ. ಮತ್ತೆ ನಿಮಗೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ನಮ್ಮ ಸಹಕಾರ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೈ ಜೈ ಕರ್ನಾಟಕ. ಗಿಡ ನೆಡ್ಸಿ ಶಿಕ್ಷಕರ ಸಂಘ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ನಮ್ಮ ತಾಲೂಕಿಗೆ ಬಂದಿರೋದು ಖುಷಿ. ಸಂಘಗಳು ಯಾವ ತರ ಕೆಲಸ ಮಾಡಬೇಕು ಎಲ್ಲ ಮಾಡ್ತಾ ಬರ್ತಿದ್ದೀರಿ. ಸಂಘ
ಏನು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡೋದಾಗಲಿ, ಸರ್ಕಾರಕ್ಕೆ ಗಮನ ತರೋದಾಗಲಿ ಇವೆಲ್ಲ ಕೆಲಸ ಮಾಡ್ತಿದ್ದೀವಿ. ನನ್ನಲ್ಲಿ ನಿಮ್ಮಲ್ಲಿ ನನಗೆ ಒಂದು ಮನವಿ ನಿಮ್ಮಲ್ಲಿ ಏನಂದರೆ ಒಂದು ವರ್ಕ್ಶಾಪ್ ಮಾಡಿ ಅಂತ. ಅದೇ ಎಲ್ಲರೂ ಶಿಕ್ಷಕರು ಸೇರ್ಕೊಂಡು ಯಾವ ಥರ ನಮ್ಮ ಶಿಕ್ಷಣ ವ್ಯವಸ್ಥೆನ ಯಾವ ಥರ ಬದಲಾವಣೆ ಮಾಡಬೇಕು ಅಂತ ನಿಮ್ಗಳಿಂದ ಬರಬೇಕು. ಈಗ ನಾವೇನೇ ಹೇಳ್ಬೋದು, ಸರ್ಕಾರಿ ಅಧಿಕಾರಿಗಳೇನೇ ಹೇಳ್ಬೋದು, ಆದರೆ ತಳಮಟ್ಟದಿಂದನೂ ನೀವು ದಿನನಿತ್ಯ ಅನುಭವಿಸ್ತಿರೋರು, ನೀವು ಕಷ್ಟಗಳನ್ನು ಅನುಭವಿಸ್ತಿರೋರು ನೋಡ್ತಾ ಇದ್ದೀವಿ. ನೀವುಗಳು ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ನಿಮ್ಮ ಏನು ಸಂಘಟನೆಗಳು ಸಂಘ ಏನಿದೆ, ಜಿಲ್ಲಾ ಇರ್ಬೋದು, ರಾಜ್ಯದ ಸಂಘಟನೆ ಇರ್ಬೋದು, ಅಲ್ಲಿಂದ ಯಾವ ಥರ ವ್ಯವಸ್ಥೆನ ನಾವು ಬದಲಾವಣೆ ಮಾಡಬೇಕು. ಈಗ ನಿಮಗೆ ಗೊತ್ತಿರೋಂಥದ್ದು ಏನು ಮುಚ್ಚುಮರೆ ಏನಿಲ್ಲ. ಪ್ರತಿ ವರ್ಷ ಜಾಸ್ತಿ ಕಮ್ಮಿ ಪ್ರೈವೇಟ್ ಶಾಲೆಗೆ ಹೋಯ್ತಾವೆ, ಸರ್ಕಾರಿ ಶಾಲೆಗಳು ಇದು ಹಿಂಗೆ ಮಾಡಲೇ ಇದೆ. ಇವಾಗ ನೀವು ಹಿಂಗೆ ಕರ್ವ್ ನೋಡ್ಕೊಳ್ಳಿ, ಯಾವಾಗ ಸುಮ್ಮನೆ ಗ್ರಾಫ್ ಹಾಕಿ ಎಷ್ಟು ಕಮ್ಮಿ ಆಯ್ತಾ ಇದೆ, ಇನ್ನು ಎಷ್ಟನೇ ವರ್ಷಕ್ಕೆ ನಾವು ಕಂಪ್ಲೀಟ್ ಆಗಿ ಹೋಗುತ್ತೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಯ್ತದೆ ಗ್ರಾಫಲ್ಲಿ. ಈ 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ಸೊ ಅದನ್ನ ತಡೆಯೋಕ್ಕೆ ಇವಾಗ ರೆಡಿ ಆಗಬೇಕು. ಸರ್ಕಾರ KPSC ಮಾಡಬೇಕು ಅನ್ನೋದು ಅದೊಂದು ಮಾಡ್ತಾ ಇದೆ. ಬಟ್ ಅದು ಬಿಟ್ಟು ಮಿಕ್ಕಿದೇನು ಮಾಡಬೇಕು? ಸೊ ಅದನ್ನ ನೀವು ಆಳವಾಗಿ ಕುತ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ಏನಾದರೂ ಪರಿಹಾರ ಹೋಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇನ್ನು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 15-20 ವರ್ಷದಲ್ಲಿ ವಾಸ್ತವಾಂಶ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಪ್ಲಸ್ ಮುಚ್ಚೋಗೋದಂದ್ರೆ ಈಗ ಸರ್ಕಾರಿ ಅಟ್ಲೀಸ್ಟ್ ಸರ್ಕಾರಗಳು ನಾವು ಉಚಿತ ಶಿಕ್ಷಣ ನಾವು ಜನರಿಗೆ ತಲುಪಿಸ್ಬೇಕಾಗ್ತದೆ. ಪ್ರತಿ ಪ್ರೈವೇಟ್ ಶಾಲೆಗಳು ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಡಿಮ್ಯಾಂಡ್ ಐತೆ. ಸರ್ಕಾರಿ ಶಾಲೆಗೆ ಕಳಿಸಲ್ಲ, ನೀವೇನೋ ನೀವು ಕಳಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನ. ಬಟ್ ಅದೇ ಥರ ಎಷ್ಟು ಜನ ಮುತುವರ್ಜಿ ವಹಿಸಿ ಕಳಿಸ್ತಾರೆ. ಸೊ ಆ ಥರದ್ದು ಯಾವ ಥರ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡಬೇಕು ಅಂದರೆ ಎಕ್ಸ್ಟ್ರೀಮ್ ಸ್ಟೆಪ್ ತಗೋಬೇಕು. ಸುಮ್ಮನೆ ಸಣ್ಣದಾಗಿ ಏನೋ ಚೇಂಜ್ ಮಾಡ್ತೀವಿ ಅಂದರೆ ಆಗಲ್ಲ ನನ್ನ ಪ್ರಕಾರ. ಅದ್ರ ಬಗ್ಗೆ ನೀವು ಎಲ್ಲರೂ ಕೂತ್ಕೊಂಡು ಒಂದು ಸೀರಿಯಸ್ ಆಗಿ ಯೋಚನೆ ಮಾಡಿ. ನನ್ನ ವೈಯಕ್ತಿಕವಾಗಿ ನಿಮಗೆ ಕೋರಿಕೆ, ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ, ಬಟ್ ನಿಮ್ಮಿಂದ ಬಂದರೆ ಒಳ್ಳೇದು ಅನ್ನೋದು ಹೇಳ್ತಾ ಮತ್ತೊಮ್ಮೆ ಚೆನ್ನಾಗಿ ಇನ್ನೂ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೇದಾಗಲಿ ಅಂತೇಳಿ ನಾನು ಮಾತು.